ರಾಮನೂರು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ನುಳಿದಿರೋದು ಕೇವಲ 5 ದಿನಗಳು ಮಾತ್ರ. ಇಡೀ ದೇಶವೇ ಅತ್ಯಂತ ಕಾತುರದಿಂದ ಆ ಅಮೃತ ಗಳಿಗೆಗಾಗಿ ಕಾಯ್ತಾ ಇದೆ. ಈ ಬೆನ್ನಲ್ಲೇ ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗೋದಕ್ಕಾಗಲ್ಲ, ಎಲ್ಲರೂ ಕೂಡ ರಾಮ ಮಂದಿರದ ಉದ್ಘಾಟನೆಯಲ್ಲಿ ಭಾಗಿಯಾಗೋದಕ್ಕಾಗೋದಿಲ್ಲ. ಹಾಗಾಗಿ ಬೆಂಗಳೂರಿನಲ್ಲಿ ರಾಮ ಮಂದಿರದ ಉದ್ಘಾಟನೆಯನ್ನು ನೋಡಲಿಕ್ಕೆ ಒಂದು ವಿಭಿನ್ನ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಏನದು? ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆಯಲ್ಲಿ ಬಾಲರಾಮೋತ್ಸವಕ್ಕೆ ಕೌಂಟ್ ಡೌನ್. ಸಿಲಿಕಾನ್ ಸಿಟಿಯಲ್ಲೂ ರಾಮನ ತೇರಿನ ಸಂಭ್ರಮ. ದಶ ದಿಕ್ಕಿನಲ್ಲೂ 15 ಅಡಿ ಎತ್ತರದ ರಾಮನ ಮೂರ್ತಿ ಪ್ರತಿಷ್ಠಾಪನೆ. ಇಡೀ ವಿಶ್ವದ ರಾಮ ಭಕ್ತರು ಅಯೋಧ್ಯೆಯ ರಾಮನ ಗುಡಿಯ ಉದ್ಘಾಟನಾ ದಿನವನ್ನ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡೋಕೆ ಕಾಯ್ತಿದ್ದಾರೆ. ಅಂದಿನ ದಿನ ಬೆಂಗಳೂರಿನಲ್ಲಿ ಐತಿಹಾಸಿಕವಾಗಿಸೋಕೆ ರಾಮ ಭಕ್ತರು ಸಕಲ ತಯಾರಿ ನಡೆಸಿಕೊಂಡಿದ್ದಾರೆ. ಅದೇ ರೀತಿ ವೃತ್ತಿಯಲ್ಲಿ ಗಣೇಶನ ಮೂರ್ತಿ ತಯಾರಕರಾದ ಶ್ರೀನಿವಾಸ್ ಎಂಬ ವ್ಯಕ್ತಿ ಬೃಹತ್ ಗಾತ್ರದ ರಾಮನ ವಿಗ್ರಹಗಳನ್ನು ತಯಾರಿಸುತ್ತಿದ್ದಾರೆ. ಸುಮಾರು 50 ವರ್ಷಗಳಿಂದ ಗಣಪನ ವಿಗ್ರಹ ತಯಾರಿಸಿ ಮಾರಾಟ ಮಾಡ್ತಾ ಇರುವ ಶ್ರೀನಿವಾಸ್ 15 ಅಡಿಯ ಫೈಬರ್ನಿಂದ ತಯಾರಿಸಿರುವ ರಾಮನ ಮೂರ್ತಿಗಳನ್ನು ತಯಾರಿಸುತ್ತಾರೆ. ಇಡೀ ದೇಶ ರಾಮ ಮಂದಿರದ ಉದ್ಘಾಟನೆಗೋಸ್ಕರ ಕಾಯ್ತಾ ಇದೆ. ಬೆಂಗಳೂರಲ್ಲೂ ಸಹ ಸಕಲ ಸಿದ್ಧತೆ ನಡೀತಿದೆ. ರಾಮನಾಮ ಜಪ ಎಲ್ಲ ಕಡೆ ಇರುತ್ತೆ. ಈಗ ದೃಶ್ಯಗಳು ನಿಮಗೆ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಾನೀಗ ಒಂದು ವಿಗ್ರಹಗಳ ತಯಾರಿಕಾ ಘಟಕದಲ್ಲಿದ್ದೀನಿ. ಇಲ್ಲಿ ರಾಮನ ವಿಗ್ರಹಗಳು ಅದ್ಧೂರಿಯಾಗಿ ತಯಾರಿಯಾಗ್ತಿದೆ, ವಿಜೃಂಭಣೆಯಿಂದ ತಯಾರಿಯಾಗ್ತಿದೆ. ನೋಡ್ತಿದ್ದೀರಾ, ಸಂಪೂರ್ಣವಾಗಿ ಈ ವಿಗ್ರಹಗಳನ್ನು ಫೈಬರ್ನ ಬಳಕೆ ಮಾಡಿಕೊಂಡು ಮಾಡ್ತಿರುವಂಥದ್ದು. ರಾಮನ ಮುಖದ ಒಂದು ಸಿದ್ಧತೆ ನಡೀತಿದೆ. ಇದು ಸಂಪೂರ್ಣವಾಗಿ ಫೈಬರ್ನಲ್ಲಿ ಮಾಡಿರುವಂತಹ ರಾಮನ ವಿಗ್ರಹ. ಸುಮಾರು 15 ಅಡಿ ಎತ್ತರದ 6 ರಿಂದ 8 ಅಡಿ ಅಗಲದ ವಿಗ್ರಹಗಳನ್ನು ತಯಾರು ಮಾಡಿದ್ದಾರೆ. ನೋಡ್ತಿದ್ದೀರಾ, ಶ್ರೀನಿವಾಸ್ ಅಂತ ಇವರು ಈಗ ಒಂದು ಗದೆಯನ್ನು ಸಿದ್ಧ ಮಾಡ್ತಿದ್ದಾರೆ. ಈ ಗದೆ ಕೂಡ ರಾಮನ ವಿಗ್ರಹದ ಪಕ್ಕ ಇಟ್ಟು ಬೆಂಗಳೂರಿನಲ್ಲಿ ಓಡಾಟ ಮಾಡೋರಿಗೆ ನಮ್ಮದು ಒಂದು ಸೇವೆ ಇರಲಿ, ಇಡೀ ಬೆಂಗಳೂರಿನ ಜನಕ್ಕೆ ರಾಮನ ಆಕರ್ಷಣೆ ಮಾಡಲಿ ಅನ್ನೋ ಕಾರಣಕ್ಕೆ ಅದನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಬರುವಂಥ ಭಕ್ತರಿಗೆ ಅದರ ದರ್ಶನ ಕೊಡುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ. ಬೆಂಗಳೂರಿನ ಒಂದು 10 ಭಾಗದಲ್ಲಿ ಈ ರೀತಿ ವಿಗ್ರಹಗಳನ್ನ ಇಡೋದಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ. ಇದು ರಾಮನ ಮಂದಿರ ಉದ್ಘಾಟನಾ ಪ್ರಯುಕ್ತ ಬೆಂಗಳೂರಲ್ಲೂ ಸಹ ಅದರ ಅದ್ಧೂರಿ ಸ್ವಾಗತ ಕೋರೋದಕ್ಕೆ ಬೆಂಗಳೂರಲ್ಲೂ ಎಲ್ಲ ಕಡೆ ರಾಮನ ವಿಗ್ರಹಗಳನ್ನ ಇಟ್ಟು ಅದ್ಭುತವಾಗಿ ಅವತ್ತಿನ ದಿನವನ್ನು ಎಲ್ಲರೂ ಅವಿಸ್ಮರಣೀಯಾಗಿ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಸಿದ್ಧತೆ ನಡೆಸ್ತಿರುವಂಥದ್ದು. 10 ಮೂರ್ತಿಗಳನ್ನು ತಯಾರಿಸ್ತಾ ಇರುವ ಇವರು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್, ಗಾಳಿ ಆಂಜನೇಯ ದೇವಾಲಯ, ಕಾಟನ್ ಪೇಟೆ, ಲಕ್ಕಸಂದ್ರದ ಆಂಜನೇಯ ದೇವಾಲಯ ಸೇರಿದಂತೆ 10 ಕಡೆ ಈ ಮೂರ್ತಿಗಳನ್ನು ನಿಲ್ಲಿಸಿ ಬರುವಂತಹ ಭಕ್ತರಿಗೆ ವಿಶೇಷ ದರ್ಶನ ನೀಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಂದಿನ ದಿನ ರಾಮನ ದರ್ಶನ ಎಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಈ ಮೂರ್ತಿಗಳನ್ನು ಸಿದ್ಧ ಮಾಡ್ತಾ ಇದ್ದು ಹಲವು ದೇವಾಲಯಗಳಿಂದ ಈ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಕರೆಗಳು ಬಂದಿದೆ ಅಂತಿದ್ದಾರೆ ಶ್ರೀನಿವಾಸ್. ಈ ವರ್ಷ ಅಯೋಧ್ಯ ದೇವಸ್ಥಾನ ಓಪನಿಂಗ್ ಸೆರೆಮನಿ ಇರೋದ್ರಿಂದ ನಾವು ಈ ಸತಿ ರಾಮನ್ನ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬಂತು. 10 ರಾಮನ್ ಮಾಡಿದ್ದೀವಿ. ಅವತ್ತು 22ನೇ ತಾರೀಕಿನ ದಿವಸ 10 ರಾಮನ್ಗೂ ಕೂಡ ನಮ್ಮ ಅಯೋಧ್ಯದಲ್ಲಿ ಹೆಂಗೆ ಪೂಜೆ ನಡೆಯುತ್ತೋ ಅದೇ ಥರ ನಮ್ಮ ಕರ್ನಾಟಕದೊಳಗಡೆ ಎಲ್ಲ ಮೂಲೆಗಳಲ್ಲೂ ಪೂಜೆ ನಡೀಬೇಕು ಅನ್ನೋದು ನನಗೊಂದು ಆಸೆ ಇದೆ. ಮೈನ್ ರೋಡ್ ದೇವಸ್ಥಾನ ಮುಂದೆಗಡೆ ಗರ್ಭಗುಡಿ ಮುಂದೆಗಡೆ ಇಡ್ತೀವಿ. ದೇವರಿಗೆ ಅವತ್ತೊಂದು ದಿವಸ ಪ್ರತಿಯೊಬ್ಬರಿಗೂ ದರ್ಶನ ಆಗಬೇಕು. ದೇವಸ್ಥಾನ ಒಡೆ ಹೋದ್ರೂ ದರ್ಶನ ಆಗಬೇಕು. ಈಚೆ ಕಡೆ ನಿಂತ್ಕೊಂಡು ಯಾರು ಹೋಗ್ತಾ ಇದ್ರೆ ಬರ್ತಾ ಇದ್ರೆ ಕೂಡ ಎಲ್ಲರಿಗೂ ರಾಮನ ದರ್ಶನ ಎಲ್ರಿಗೂ ಸಿಗಬೇಕು. ಒಟ್ಟಿನಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರದ ಉದ್ಘಾಟನೆ ಆಗ್ತಿದ್ರೆ ಸಿಲಿಕಾನ್ ಸಿಟಿಯಲ್ಲೂ ರಾಮನ ಬೃಹತ್ ವಿಗ್ರಹಗಳು ಭಕ್ತರಿಗೆ ದರ್ಶನ ಕೊಡೋದಕ್ಕೆ ಸಿದ್ಧವಾಗ್ತಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.